ನಗರದಲ್ಲಿರುವ ಸೇಂಟ್ ಜಾರ್ಜ್ ಹೋಮಿಯೋಪತಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು, ಬಡ್ಲಗುಡ್ಡ ಶಾಂತಿನಗರ ನಿವಾಸಿಗಳ ಒಕ್ಕೂಟದಿಂದ ಕಟ್ಟಡಕ್ಕೆ ತಡೆ ಆಜ್ಞೆ. ಮಂಗಳೂರಿನ ಪಡೀಲಿನಲ್ಲಿರುವ ಸೇಂಟ್ ಜಾರ್ಜ್ ಹೋಮಿಯೋಪತಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುತ್ತಿರುತ್ತಾರೆ ಮತ್ತು ಹೋಮಿಯೋಪತಿ ಕಟ್ಟಡದಲ್ಲಿ ರಾಸಾಯನಿಕ ಉಪಯೋಗಿ ವಸ್ತುಗಳನ್ನು ಅಧಿಕವಾಗಿ ಉಪಯೋಗಿಸುವ ಕಾರಣ ಅಲ್ಲಿನ ಸುತ್ತಮುತ್ತ ನಿವಾಸಿಗಳಿಗೆ ಮತ್ತು ಮಕ್ಕಳಿಗೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಬಡ್ಲಗುಡ್ಡ ಶಾಂತಿನಗರ ನಿವಾಸಿಗಳ ಒಕ್ಕೂಟ ಪಡೀಲು ಇಲ್ಲಿಯ ನಾಗರಿಕರು ಒಟ್ಟಾಗಿ ತಡೆಯಾಜ್ಞೆ ಒಡ್ಡಿದ್ದಾರೆ ಎಂದು ನಾಗರಿಕರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ವಿದೌಟ್ ಸ್ಕೆಚ್, ವಿದೌಟ್ ನಮ್ಮ ಅಪ್ರೂವ್ಡ್ ಸ್ಕೆಚ್ ಇಲ್ಲದೆ ಹೇಗೆ ಮನೆ ಇದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಕಾರ್ಪೊರೇಷನ್ ಹೇಳುವಾಗ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾವು ಫೆಬ್ರವರಿ 9ಗೆ ಅವರಿಗೆ ಫಸ್ಟ್ ಒಂದು ಮನವಿ ಕೊಟ್ಟಿದ್ದೇವೆ, ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದಕ್ಕೆ ಯಾವುದೇ ತರ ರೆಸ್ಪಾಂಡ್ ಕೊಡಲಿಲ್ಲ. ಆಯ್ತು, ನಾವು ನೋಡ್ತೇವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 21ಗೆ ಹೋಗುವಾಗ ಹೊಸತ್ತು ಕಂಪ್ಲೇಂಟ್ ಬಂದಾಗಿ ಮಾತಾಡಿದ್ದಾರೆ. ನೋಡಿ, ಇದೆಲ್ಲ ತುಂಬಾ ಕಷ್ಟ ಉಂಟು, ನೀವು ಕೋರ್ಟಿಗೆಲ್ಲ ಹೋಗ್ಲಿಕ್ಕೆ ಸಿಗ್ತದೆ, ನಾವು ರೆಡಿ ಇದ್ದೇವೆ. ಕೋರ್ಟಿಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಇಲ್ಲಿ ಸಾಯ್ಲಿಕ್ಕೆ ರೆಡಿ ಆಗುವ ಪರಿಸ್ಥಿತಿ ಉಂಟು. ಮಕ್ಕಳು ಜನಗಳೆಲ್ಲ ಕೋರ್ಟಿಗೆ ಹೋಗೋದು ದೊಡ್ಡ ವಿಷಯ ಯಾಕೆಂತ ಅವರು ಬಾರಿ ಡಿಲೇ ಮಾಡಿ ಇವರಿಗೆ ಕೊಟ್ಟರೆ. ಆದ್ರೂ ಕೂಡ ಇಷ್ಟರವರೆಗೆ ಕೆಲಸ ನಿಂತಿದೆ. ಈಗ ಅವರ ಸೆಟ್ ಬ್ಯಾಕ್ ಏರಿಯಾ ಉಂಟಲ್ಲ, ಅದರಲ್ಲಿ ಕೂಡ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇದರ ಬಗ್ಗೆ ತುಂಬಾ ಒಂದು ಕಾನೂನು ಕ್ರಮ ತಗೊಂಡು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿ ಹಣ ತಗೊಂಡಿದ್ದಾರೆ ಅವರನ್ನು ಕೂಡ ಸೂಕ್ತ ತನಿಖೆಯಾಗಿ ಅವರಿಗೆ ಕೂಡ ತಕ್ಕ ಒಂದು ಶಿಕ್ಷೆ ಆಗಬೇಕು. ಕಾರ್ಪೊರೇಷನ್ ಕೆಲವು ಜನಗಳು ಇದರಲ್ಲಿ ಇನ್ವಾಲ್ವ್ ಅದು ಕೂಡ ತುಂಬಾ ಡೇಂಜರ್. ಆದ್ರೆ ಅದರ ಹತ್ತಿರವೇ ಅವರು ಒಂದು ಸುತ್ತ ಒಂದು ಏನೋ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಅದು ರೆಸ್ಟ್ ರೂಮ್ ಅಂತ ಹೇಳ್ತಾರೆ. ಆದ್ರೆ ನಿಜವಾಗಿ ನಂಗೆ ಒಂದ್ಸಲ ಅವರ ಆಫೀಸ್ಗೆ ಹೋಗಿ ಕೇಳಿದೆ, ಇದು ನಿಜವಾಗಿ ನಮ್ಮ ಕಾಂಪೌಂಡ್ ವಾಲ್ ಮೇಲೆ ಕಟ್ಟುವುದು, ಅದು ಸಾರ್ವಜನಿಕ ಕಾಂಪೌಂಡ್ ವಾಲ್, ಸಾರ್ವಜನಿಕ ರಸ್ತೆ ಇದು. ಆದ್ರೆ ಸಹ ನಮ್ಮ ಸಾರ್ವಜನಿಕ ರಸ್ತೆ ಬಿಟ್ಟು ಅವರು ಪುನಃ ಅವರ ಫ್ಯಾಕ್ಟರಿಯಲ್ಲಿದ್ದ ಒಂದು ಕೆಲಸವರನ್ನು ಅವರ ಜಾಗ್ರತೆಗೋಸ್ಕರ ಆದ್ರೂ ಅವರು ಒಂದು ಕಾನೂನುಬದ್ಧವಾಗಿ ಮಾಡಬೇಕಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ ಕಾಂಪೌಂಡ್ ವಾಲ್ ನಮ್ಮ ರಸ್ತೆಯ ಸಾರ್ವಜನಿಕ ರಸ್ತೆಯ ಬದಿಯಲ್ಲಿರೋ ಕಾಂಪೌಂಡ್ ವಾಲಿಯ ಮೇಲೆ ಒಂದು ಸುತ್ತ ಒಂದು ದೊಡ್ಡ ಚಾನಲ್ ಹಾಕಿ ಒಂದು ಸುತ್ತ ಬೇಲಿ ಹಾಕಿದ್ದಾರೆ. ಕೇಳಿದ್ರೆ ಹೇಳ್ತಾರೆ ಅದು ನಮ್ಮ ಇವರ ಕೆಲಸದವರಿಗೆ ಒಂದು ರೆಸ್ಟ್ ರೂಮ್ ಅಂತ ಹೇಳ್ತಾರೆ. ಅದೇ ನಾನು ಹೇಳಿದೆ, ನಿಮಗೆ ರೆಸ್ಟ್ ರೂಮ್ ಆಗ್ಬೇಕಾದ್ರೆ ನೀವು ಕೆಳಗೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ, ಕಾಂಪೌಂಡ್ ವಾಲ್ ಮೇಲೆ ನೀವು ಅದು ಮಾಡೋದು ಬೇಡ, ಅದು ತುಂಬಾ ಡೇಂಜರ್ ಉಂಟು. ಯಾಕೆಂದ್ರೆ ಮೇಲೆ ಎಲೆಕ್ಟ್ರಿಕಲ್ ವೈರ್ ಉಂಟು, ಅದು ತುಂಬಾ ಡೇಂಜರ್ ಉಂಟು. ಅದು ಸ್ವಲ್ಪ ತಾಗಿದ್ರೆ ಇಡೀ ನಿಮ್ಮ ಫ್ಯಾಕ್ಟರಿ ಅವರಿಗೆ ತುಂಬಾ ಇದುಂಟು, ತುಂಬಾ ಕಷ್ಟ ಉಂಟು, ತೊಂದರೆ ಉಂಟು ಅಂತ ಹೇಳಿದಕ್ಕೆ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಸರ್, ಅದು ಕಾಂಟ್ರಾಕ್ಟ್ ಅವರು ಕೆಲಸ ಮಾಡಿದ್ದು. ಅದಕ್ಕೆ ನಾನು ಹೇಳಿದೆ, ಈ ಕಾಂಟ್ರಾಕ್ಟ್ ಅವರು ನಿಮ್ಗೆ ಕೊಟೇಶನ್ ಕೊಡುದಿಲ್ಲ ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು ಅವರು ಕಬ್ಬಿಣ ಉಳಿಸುವುದಕ್ಕೋಸ್ಕರ ಅವರು ಹಾಗೆ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಅದೇ ದಿನ 11 ಗಂಟೆ, ನಾನು ಹೇಳಿ ಬಂದ 11 ಗಂಟೆಗೆ ಇವರು ಮೇಲೆ ಕಿಟಿಕಿಯಲ್ಲಿ ಇವರು ನೋಡ್ತಾ ಇದ್ರಂತೆ ಇವರು ಕೆಲಸ ಮಾಡೋದನ್ನು. ಹಾಗೆ ನನಗೆ ತುಂಬಾ ಬೇಸರ ಆಯ್ತು, ಇವರು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ದು ಅಂತ. ಆಮೇಲೆ ನಾವು ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ DC ಅವರಿಗೆ, ಕಾರ್ಪೊರೇಷನ್ಗೆ, ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೆ, ಕಾರ್ಪೊರೇಟರ್ಗೆ ಎಲ್ಲರಿಗೆ ಸಹ ಇದು ಕಮಿಷನ್ಗೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆದ್ರೆ ಇವರು ಏನು ಮಾಡಿದ್ದಾರೆ ಅಂದ್ರೆ ಈಗ ಒಮ್ಮೆ ಇವರು TPO ಮತ್ತು ATPO ಬಂದು ಇಲ್ಲಿ ನೋಡಿದ್ರು, ಅವರನ್ನು ಕೆಲಸ ನಿಲ್ಲಿಸಿದ್ರು. ಇವರು ಹೋದ ಕೂಡಲೇ ಇವರು ಕೆಲಸ ಪುನಃ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವು ಶಾಸಕರಲ್ಲಿ ಹೋಗಿದ್ದೇವೆ. ಶಾಸಕರು ಇವರಿಗೆ ಜೋರು ಮಾಡಿ ಹೇಳಿದ್ರು, TPOಗೆ ಮತ್ತು ATPOಗೆ, ನೀವು ಕೂಡಲೇ ಕಾನೂನು ಕ್ರಮ ತಗೊಳ್ಬೇಕು, ಅದು ಕೆಲಸ ನಿಲ್ಲಿಸಬೇಕು, ಅದನ್ನು ಡೆಮಾಲಿಷ್ ಮಾಡಬೇಕು ಅಂತ. ಆದ್ರೂ ಕೂಡ ಇಲ್ಲಿ ಇಷ್ಟರವರೆಗೆ ಇವರು ಯಾವುದೇ ಒಂದು ಕಾನೂನು ಕ್ರಮ ತಗೊಳ್ಳಿಲ್ಲ ಕಾರ್ಪೊರೇಷನ್ ಅವರು. ನಮಗೆ ತುಂಬಾ ಬೇಸರ. ಯಾಕೆಂದ್ರೆ ಈ ಕಾರ್ಪೊರೇಷನ್ ಅವರು ಬಾಕಿ ಒಂದು ಪಾಪದವರು ಒಂದು ವೇಳೆ ಅಲ್ಲಿ ಇದ್ರೆ ಮನೆ ಕಟ್ಟೋದಾದ್ರೆ ಅವ್ರಿಗೆ ಶೆಡ್ ಬ್ಯಾಕ್ ಬಿಡಬೇಕು, ಅದು ಬೇಕು, ಇದು ಬಿಡಬೇಕು ಅಂತ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೆ ಇವರು ದೊಡ್ಡ ಫ್ಯಾಕ್ಟರಿ ಅವರು ಇದೇ ತರ ಮಾಡಿದ್ರೆ, ಈ ರೀತಿ ಮಾಡಿದ್ರೆ, ಹಾಗಾದ್ರೆ ಇವರನ್ನು ಕೇಳುವವರು ಕಾರ್ಪೊರೇಷನ್ ಅವರು ಈ ತರ ಮಾಡಿದ್ರೆ ಹಾಗಾದ್ರೆ ಈ ಒಂದು ಕಾರ್ಪೊರೇಷನ್ ಇವರ ಮನೆ ಅಂತ ಆಯ್ತು.